ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ಡಿ ಬಾಸ್ ಬ್ರ್ಯಾಂಡ್ ಮುಂದೆ ಮಾತಾಡ್ತಾ ಇರೋದು. ವಿಚಾರ ಏನಪ್ಪ ಅಂದರೆ, ಕಳೆದ 2 ದಿನಗಳ ಹಿಂದೆ ಸಂಚಾರಿ ಪೊಲೀಸರು ದಾವಣಗೆರೆ ವಿಭಾಗದಲ್ಲಿ ಇದು ಮದ್ಯ ತಪಾಸಣೆ ಮಾಡ್ತಾಯಿರ್ತಾರೆ. ಆ ಟೈಮಲ್ಲಿ ಒಂದು ತಾರ್ ಕಾರ್ ಬರುತ್ತೆ. ಅದು ವೈಟ್ ಬೋರ್ಡು K05 AM 3897 ಈ ವೈಟ್ ಬೋರ್ಡು ಗಾಡಿ ಬರುತ್ತೆ. ಅದರಲ್ಲಿ ಒಬ್ಬರು ಹೆಣ್ಮಗಳು ಇರ್ತಾಳೆ. ಗೋಲ್ಡನ್ ಈಗಲ್ ರೆಸ್ಟೋರೆಂಟಲ್ಲಿ ಫುಲ್ಲು ಡ್ರಿಂಕ್ಸ್ ಮಾಡಿಕೊಂಡು ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇರ್ತಾರೆ. ಪೊಲೀಸರ ಕೈಲಿ ಸಿಗಾಕಂತಾರೆ. ಲೇಡಿ ಪೊಲೀಸರು ಅರ್ಚನಾ ಮೇಡಮರು ತಪಾಸಣೆ ಮಾಡ್ತಾಯಿರ್ತಾರೆ. ಆ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಆ ಹುಡುಗಿ ಫುಲ್ಲು ಡ್ರಿಂಕ್ಸ್ ಮಾಡಿ ಪೊಲೀಸರ ಮೇಲೆ ಎಗರಾಡ್ತಾರೆ. ಅವ್ರೇನಂತಾರೆ, ಮಾಮೂಲಿ ಡ್ರಿಂಕ್ಸ್ ಚೆಕಿಂಗ್ ಮಿಷಿನ್ ಇರುತ್ತೆ, ಆ ಪೈಪ್ ಇಟ್ಬಿಟ್ಟು ಊದಮ್ಮ ಊದು ಅಂತ ಹೇಳ್ತಾರೆ. ಇವು ಓದ್ತಾರೆ. ಇದು ಬರೋಲ್ಲ, ಯಾಕಂದರೆ ಥರ್ಮೋಮೀಟ್ರ್ ಅದು 50ಗೆ ಲಾಕ್ ಆಗಿರುತ್ತೆ. ಅದು 100% ಬಂದು ರೆಡ್ ಲೈಟ್ ಬಂದಾಗ ಕನ್ಫರ್ಮ್ ಆಗೋಗುತ್ತೆ, ಇವು ಫುಲ್ ಡ್ರಿಂಕಲ್ಲಿದ್ದಾರೆ ಅಂತ. ಇವರು ಆ ಥರ ಚೆಕಿಂಗ್ ಮಾಡಿಸ್ತಾ ಇರ್ತಾರೆ. ಈ ಹುಡುಗಿ ಏನು ಮಾಡುತ್ತೆ ಅಂದರೆ, ಊದ್ಬಿಟ್ಟು ಸುಮ್ಮನೆ ತಮಾಷೆ ಮಾಡುತ್ತೆ ಊದೋ ಥರ. ಆಮೇಲೆ ಇವ್ರು ಹೇಳ್ತಾರೆ, ಏನೋ ಹುಡುಗಿನ ಕನ್ವಿನ್ಸ್ ಮಾಡ್ತಾರೆ, ನಾನು ಊದೋದೇ ಹಿಂಗೆ, ಊದಕ್ಕೆ ಬರೋದೇ ಹಿಂಗೆ, ಅದನ್ನು ಕೇಳಕ್ಕೆ ನೀವು ಯಾರು, ಹಾಗೆ ಹೀಗೆ ಅಂತ ತುಂಬ ದರ್ಪದಲ್ಲಿ ಆ ಹೆಣ್ಮಗಳು ಮಾತಾಡ್ತಾಳೆ. ಪೊಲೀಸ್ ಅಧಿಕಾರಿಗಳು ಅದೇ ಜಾಗದಲ್ಲಿ ನಮ್ಮ ಬೇರೆಯವರಲ್ಲ, ಅವ್ರ ಅರ್ಚನಾ ಮೇಡಮ್ ಆಗಿರ್ಬೋದು, ಇನ್ನೊಬ್ಬರು ಬಂದು ಡಿ ರೂಪಾ ಮೇಡಮ್ ಏನಾರ ಇದ್ದಿದ್ರೆ ಮಖ ಮೂತಿ ಊಷ್ಟೇ ಗ್ಯಾರಂಟಿ. ಯಾಕಂದರೆ ಅವರು ಖಡಕ್ ಮಹಿಳಾ ಪೊಲೀಸ್ ಅಧಿಕಾರಿ. ಮತ್ತು ಅವರು ಯಾವ ಥರ ಅಂದರೆ, ಕಿರಣ್ ಬೇಡಿ ಥರನೇ ಅನ್ಕೊಬೇಕು ಅವ್ರನ್ನ ನೋಡಿದ್ರೆ. ಅವ್ರ ಆ್ಯಟಿಟ್ಯೂಡ್ ಆಗಲಿ, ಅವ್ರು ಈ ಥರ ಅವ್ರ ವರ್ಚಸ್ಸು ಸೇಮ್ ಟು ಸೇಮ್ ಕರ್ನಾಟಕ ಕಿರಣ್ ಬೇಡಿ ಅಂತಲೇ ಅನ್ಕೊಬೇಕು. ಆ ಥರ ಇದ್ದಿದ್ದು. ಆ ತಾರ್ಕಾರಲ್ಲಿ ಹುಡುಗಿ ಎಷ್ಟು ಹೊಸ್ಟಾಗಿ ಮಾತಾಡುತ್ತೆ ಅಂದರೆ, ಪೊಲೀಸರನ್ನ ತುಂಬ ಅವಾಚ್ಯ ಪದದಿಂದ ಬಳಸುತ್ತೆ. ಏನು ಕಿತ್ಕೊತೀರ ಅನ್ನುತ್ತೆ. ಮತ್ತು ನೀವು ಪೊಲೀಸರೆಲ್ಲ 500 ರೂಪಾಯಿ ಕೊಟ್ಟರೆ ಬರ್ತೀರಾ, ನಿಮಗೆ ಕಂಡಿದ್ದೀನಿ, ಓರಿ ನಮ್ಮ ಅಪ್ಪ ಬಂದರೂ ನಾನು ಯಾರಿಗೂ ಹೆದರ್ಕೊಳ್ಳಲ್ಲ, ನಾನು ಹೇಳೋದು ಹಿಂಗೆ ಆಗೋದು ಹಿಂಗೆ ಅಂತ ಹೇಳ್ತಾ ಇರುತ್ತೆ. ಈ ಹೆಣ್ಮಕ್ಳಿಗೆ ನಾವು ಹೇಳೋದು ಅಂದರೆ, ಮದ್ಯ ವ್ಯಸನಿಗಳು ಗಂಡು ಮಕ್ಳಿಗಿನ್ನ ಹೆಣ್ಮಕ್ಳುಗಳಾಗಿರ್ತಾರೆ. ಗಂಡು ಮಕ್ಕಳು ಕುಡಿದ್ರೆ ಯಾವತ್ತೂ ಆದಿರಂಪ ಬೀದಿರಂಪ ಮಾಡ್ಕೊಂಡು ಹೋಗಲ್ಲ. ಹೋದ್ರೆ ಅವ್ರ ಮನೇಲಿ ಜಗಳಾಡ್ತಾರೆ, ಇಲ್ವಾ ಹೊರಗಡೆ ಇದು ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು ನಿಮ್ಮಂಗೆ ಕುಡ್ಕೊಂಡು ರೋಡೆಲ್ಲ ನಮ್ಮದೇ, MG ರೋಡು, ಬ್ರಿಗೇಡ್ ರೋಡು ಬೆಂಗಳೂರಲ್ಲಿ ಅರ್ಧ ಆದರೆ, ಆ ದಾವಣಗೆರೆಗೆ ಒಂದು ಹೆಸರೈತೆ. ಆ ದಾವಣಗೆರೆಗೆ ಒಂದು ಹೆಸರೈತೆ, ಆ ಸಾಂಸ್ಕೃತಿಕ ನಗರಿ ದಾವಣಗೆರೆ. ಶಾಮನೂರು ಶಿವಶಂಕರಪ್ಪ ತವರು ಜಿಲ್ಲೆ ಅದು. ಆದರೂ ತುಂಬ ಹೆಮ್ಮೆ ಇದೆ. ಆ ಬೆಣ್ಣೆ ನಗರಿ ಅಂತಲೂ ಇದೆ. ಅಂಥ ದಾವಣಗೆರೆಯಲ್ಲಿ ಇಂಥ ಕಂತ್ರಿ ಕಚಡ ಕೆಲಸಗಳು ಮಾಡ್ತೀರಾ ಅಂದರೆ, ಎಂಥ ಇವ್ರಿಗೂ ಅಲ್ಲಿ ಸ್ವಾಭಿಮಾನಿಗಳಿಗೆ ತುಂಬ ಕೋಪನೂ ಬರುತ್ತೆ. ಮತ್ತು ರಿಪೀಟ್ ಆಗಬಾರ್ದು ಅನ್ನೋ ಥರ ನೋಡ್ಕೊಂಡ್ಬಿಡ್ತಾರೆ. ಈಗ ಸುಮ್ಮನೆ ಶಾಂತ ಸ್ವಭಾವದಿಂದ ಅವರು ಅಂದರೆ ಅದೇ ಥರನೇ ಪೊಲೀಸರು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಲೇಡಿ ಪೊಲೀಸು ಮಹಿಳಾ ಅಧಿಕಾರಿ ಅವರು ಬಂದು ನಿಮ್ಮನ್ನು ಕನ್ವಿನ್ಸ್ ಮಾಡಿ ಹಿಂಗಮ್ಮ ಊದಮ್ಮ ಊದು ಅನ್ನೋದು, ಏನು ಕಿಕ್ ಮಾಡ್ತೀನಿ ಅನ್ನೋದು ಪ್ರೀತಿಯನ್ನು ಹುಡುಗಿ ಪೊಲೀಸ್ ಅಧಿಕಾರಿಗೆ ಕಿಕ್ ಮಾಡೋದು, ಅದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಒಬ್ಬ ಯಾವುದೇ ಗೌರ್ಮೆಂಟ್ ಅಧಿಕಾರಿ ಮೇಲೆ ಕೈ ಮಾಡಿದ್ರೆ 307 ಕೇಸ್ ಬುಕ್ ಆಗುತ್ತೆ. 2111C ಕಾಲಮ್ ಪ್ರಕಾರ ಅವ್ರು ಯಾವ ಥರ ಬೇಕಾದ್ರೂ ಆ್ಯಕ್ಷನ್ ತಗೋಬೋದು. ತಿರ್ಗಾ ವಿತಿನ್ ಲ್ಯಾಂಡ್ ಆರ್ಡ್ರ್ ಪವರ್ ಅವ್ರ ಹತ್ರ ಇರುತ್ತೆ. ಆ ಕ್ಷಣದಲ್ಲಿ ಬೇರೆ ಆಗಿದ್ರೆ ಆ ಕ್ಷಣದಲ್ಲಿ ಆ್ಯಕ್ಚುಲಿ ನಾನು ಹೇಳ್ತೀನಿ, ನಾನು ಒಬ್ಬ ಪೊಲೀಸ್ ಫ್ಯಾಮಿಲಿಲಿರೋದಕ್ಕೆ ನಾನು ಹೇಳ್ತಾ ಇರೋದು, ಅದೇ ಜಾಗದಲ್ಲಿ ನಾನೇನಾರು ಇದ್ದಿದ್ರೆ ರಿವಾಲ್ವರಲ್ಲಿ ಗಾಳೀಲಿ ಗುಂಡು ಒಯ್ತಾ ಇರೋವು, ಮೇಲ್ಗಡೆ ಹೊರಟೋಗಿದ್ರೆ ಕುಡ್ದಿರೋದೆಲ್ಲ ಇಳಿದಿರೋದೆಲ್ಲ ಕೆಳಗೆ ಬಿದ್ದೋಗ್ಬೇಕಾಗಿತ್ತು. ಯಾಕಂದರೆ ಅವರು ತುಂಬ ತಾಳ್ಮೆಯಿಂದ ಅವರೇ ಅಂದರೆ ಅಷ್ಟೇ. ಇವರೇನು ಬಂದು
ಇದ್ರಿಂದ ಸ್ವರ್ಗ ಲೋಕದಿಂದ ಏನು ಇಳಿದು ಬಂದವರಲ್ಲ ಅವರು ಕಾಮನ್ ಮೆನ್ಗಳೇ. ಇದು ಸ್ಟೇಟಸ್ಗಳೆಲ್ಲ ಬರೋದು. ಒಬ್ಬ ವ್ಯಕ್ತಿ ಜೀವನ ಮಾಡಬೇಕು ಅಂದರೆ ತಗ್ಗಿ ಬಗ್ಗಿ ಸಮಾಜನ ಅರ್ಥ ಮಾಡ್ಕೊಂಡಿರೋ ಜೀವನ ಮಾಡೋಕ್ಕಾಗೋದು. ಈ ಥರ ವರ್ಸ್ಟಾಗಿ ನಂದೇ ಇದು ನಮ್ಮ ಏನು ಸಿ ಎಮ್ ಮಗಳ ಪಿ ಎಮ್ ಮಗಳಾದರೂ ತಗ್ಗಿ ಬಗ್ಗಿ ನಡೀತಾರೆ, ಸಿ ಎಮ್ ಮಗಳಾದರೂ ತಗ್ಗಿ ಬಗ್ಗಿ ನಡೀತಾರೆ. ಈ ಥರ ಹೆಣ್ಮಕ್ಳು ಮಾಡಿರೋದು ಇದು ಖಂಡಿತವಾಗುವ ಡಿ ಬಾಸ್ ಕರುನಾಡ ಸೇನೆ ತುಂಬ ವಿರೋಧ ಮಾಡುತ್ತೆ. ಯಾಕಂದರೆ ಇದು 2ನೇ ಕೇಸ್ ಬಂದಿರೋದು ಬೆಂಗಳೂರಲ್ಲಿ. ಫಸ್ಟ್ನೇ ಕೇಸ್ ಒಂದು ಬಂದಿತ್ತು ಮಾರ್ತಳ್ಳಿಲಿ, ಸೇಮ್ ಇದೇ ಥರ ಆಗಿತ್ತು. ಇದು ಅವ್ರ ಅಕ್ಕನೋ ತಂಗಿನೋ ಗೊತ್ತಿಲ್ಲ, ಸೇಮ್ ಇದೇ ಥರನೇ ರೋಡ್ ರಿಮ್ಯಾಂಡ್ ಮಾಡ್ತಾರೆ. ಪೊಲೀಸರು ಯಾರೇ ಆಗಿರಲಿ ಏನೇ ಇರಲಿ ತಪಾಸಣೆ ಮಾಡಿದ್ರೆ ವಿತಿನ್ ಸೆಕೆಂಡ್ ಕೇಸ್ ಹಾಕಿ ಕಳಿಸ್ತಾರೆ. 307 ಕೇಸ್ ಬುಕ್ ಮಾಡಿಬಿಟ್ಟು ಒಳಗಡೆನೇ ಕಳಿಸ್ತಾರೆ. ತಲೆನೇ ಕೆಡಿಸ್ಕೊಬಿಡಿ, ಹತ್ತಿ ರೇಖೆ ಹತ್ತ ಗಾಳಿ ಮುಂಡಾರಿಸಿ. ಅದನ್ನ ಬಿಟ್ಟು ಬೇರೆ ರೋಡ್ ರೇಂಜ್ಗಳ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ಇನ್ನೊಂದು ಕಾನೂನುಗಳು ತಂದುಬಿಡ್ರಿ. ಇದ್ರನ್ನ ಯಾರ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಬಕಾರಿ ಇಲಾಖೆಯವರು ಈ ವಿಡಿಯೋ ನೋಡಿದ್ರೆ ಹೆಣ್ಮಕ್ಳಿಗೆ ಎಣ್ಣೆ ಬ್ಯಾನ್ ಅಂತಲೇ ತಂದುಬಿಡ್ರಿ. ಅವಾಗ ನೋಡಿ ಚೆನ್ನಾಗಿರುತ್ತೆ. ಅವಾಗ ಗಂಡು ಮಕ್ಳು ಕಮ್ಮಿ ಆಗ್ತಾರೆ, ಹೆಣ್ಮಕ್ಳು ಕಮ್ಮಿ ಆಗ್ತಾರೆ, ರೋಡ್ ರೇಜು ಕಮ್ಮಿ ಆಗುತ್ತೆ. ಅವ್ರ ಪಾಡಿಗೆ ಒಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಡ್ಯೂಟಿ ಮಾಡೋಕ್ಕೆ ನೀವು ಬಿಡ್ರಿ. ಅದನ್ನು ಬಿಟ್ಬಿಟ್ಟು ನೀವೇನು ದೌಲತ್ತಾಗಿ ಮಾತಾಡೋ 500 ರೂಪಾಯಿ ಕೊಟ್ಟರೆ ಬರ್ತಾರೆ. ಒಂದು ಹಿಂಗೆ ಕೆಲಸ ಆಗಬೇಕು ಅಂದರೆ ನೀನು ಲಕ್ಷ 2 ಲಕ್ಷ ನೀನು ಬಿಸ್ನೆಸ್ ಆಗಬೇಕು ಅಂದರೆ ಮತ್ತು ನಿಮ್ಮ ಇವು ಏನಾರು ಆಗಬೇಕು ಅಂದರೆ ನೀವು ಹೋಯ್ತೀರಾ, ಲಂಚ ಕೊಡ್ತೀರಾ. ಅವ್ರು ಸರ್ವಿಸ್ ಮಾಡ್ತಾರೆ, ಅವ್ರ ಫೀಸ್ ಅವ್ರು ತಗೋತಾರೆ, ನಿಮ್ದೇನದೆ? ಅವ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆ ಐತೆ ಹೇಳೋದು? 500 ರೂಪಾಯಿ ಕೊಟ್ಟರೆ ಬರ್ತಾನೆ, ಹಂಗೆ ಹಿಂಗೆ. ಅವೆಲ್ಲ ದೌಡತ್ಗಳೆಲ್ಲ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ಪಬ್ಲಿಕಲ್ಲಿ ಇಟ್ಕೊಂಡ್ರೆ ಜನಗಳು ರೋಚಿಕೆ ಇದ್ರೆ ಯಾವ ರೇಂಜಿಗೆ ಬೇಕಾದ್ರೂ ನಿಲ್ಲಿಸ್ತಾರೆ. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಹೆಣ್ಮಗಳು ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಬಂದು ಅಲ್ಲಿ ಮಾತಾಡ್ತೀರ ಅಂದರೆ ಅಲ್ಲಿರೋ ಪೊಲೀಸರು ಇರಲಿಲ್ವಾ? ಒಬ್ಬ ಪೊಲೀಸ್ಗೆ ಏನಾರ ಪಿತ್ತ ನೆತ್ತಿಗೇರಿದ್ರೆ ಕಪ್ಪ ಮಕ್ಕಮೂತಿ ಬಾರ್ಸಾಕ್ಬಿಡೋರು. ಹೆಣ್ಮಕ್ಳು ಅನ್ನೋದಕ್ಕೋಸ್ಕರ ಅವರು ಸುಮ್ಮನೆ ಬಿಟ್ಟಿದ್ದು. ಇದೇನಿಲ್ಲ, ನೀನು ಅಂದಿರೋದಕ್ಕೆ ನೀನು ಪೆನಾಲ್ಟಿಯಾಗಿ ನೀನು ಕಾಂಪ್ರಮೈಸಾಗಿ ಮನೆಗಂತೂ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಲೆಕ್ಕ ಪ್ರಕಾರ ನೀನು ಗ್ಯಾರಂಟಿ ಕೋರ್ಟ್ಗೆ ಹೋಗೇ ಹೋಗ್ತಿದ್ದು. ಗೌರ್ಮೆಂಟ್ ಅಧಿಕಾರಿಗೆ ಅವಾಜ್ ಅಲ್ಲ, ಅಲ್ಲೇ ಮಾಡಿರೋದಕ್ಕೆ ಹೋಗುತ್ತೆ. ಅವಾಜ್ ಮಾಡ್ಕೊ ಬಿಟ್ಕೊ ಹೋಗು. ನೀನು ಅಲ್ಲೇ ಮಾಡಿದ್ಯಾ ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಮೇಲೆ, ನಿನ್ನ ಮೇಲೆ ಯಾವ ಥರ ಕೇಸ್ ಬರುತ್ತೆ ಆ ಥರ ನೋಡ್ತಾ ಇರು. ಏನು ನಿಮಗೆ ನೀವೇ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ಹೆಣ್ಮಕ್ಳು ಅಂದರೆ ತುಂಬ ಸಭ್ಯತೆಯಿಂದ ತಗ್ಗಿ ಬಗ್ಗಿ ನಡೆಯೋದು, ಅದು ಮರ್ಯಾದೆ. ಹೆಣ್ಮಕ್ಳು ಮರ್ಯಾದೆಸ್ತರು ಮನೆ ಕುಟುಂಬದವರು. ಅಪ್ಪ ವೈಫೈ ಜೀವನ ಮಾಡ್ತಾನೆ, ಅಣ್ಣ ವೈಫೈ ಜೀವನ ಮಾಡ್ತಾನೆ, ನಮ್ಮ ಕುಟುಂಬ ಹಿಂಗೆ, ಕಾಂದಂದ ಹಿಂಗೆ, ನಮ್ಮ ಅರಮನೆನೇ ಹಿಂಗೈತೆ ಅಂದರೆ ಇದನ್ನು ಯಾರು ಕೇಳಲ್ಲ ರೀ. ಕಾಲ ಯಾವತ್ತು ಹೊಂಟೋಯ್ತು, ಇವಾಗೆದ್ರು ಬದಲಾವಣೆ ಕಾಲ. ನೀನು ಅಂದರೆ ನಿಮ್ಮ ಅಪ್ಪ ಅಂತಾರೆ, ಆ ಥರ ಕಾಲ ಇರೋದು, ಗೊತ್ತಾಯ್ತಾ? ಅದೇ ನೀನೇ ಏನಾರ ನಿಮ್ಮ ದಾವಣಗೆರೆ ಬಿಟ್ಟಾಕೋ, ಅಪ್ಪಿ ನಮ್ಮ ಮಂಡ್ಯದಲ್ಲಿ ಏನಾರ ಈ ಥರ ಮಾತಾಡ್ಬಿಟ್ಟು ನೀನು ರೋಡ್ ರೇಂಜಲ್ಲಿ ಸಿಗಾಕೊಂಡಿದ್ರೆ ಆ ಟೈಮಲ್ಲಿ ಎಲ್ಲಿಂದ ಹೆಂಗೆ ಬರೋರೋ ಗೊತ್ತಿಲ್ಲ. ಲೇಡೀಸು ಬಂದ್ಬಿಟ್ಟು ಹಬ್ಬ ಮಾಡಿಬಿಟ್ಟಿರೋರು. ಜೈ ಕರ್ನಾಟಕ. ಮತ್ತು ಇಲ್ಲಿ ಕೆಲವು ಹೆಣ್ಮಕ್ಳಿಗೆ ಮಾತ್ರ ನಾನು ಹೇಳಿರೋದು, ಈ ಥರ ಹೈಫೈ ಜೀವನ ಮಾಡ್ಕೊಂಡು ಡ್ರಿಂಕ್ಸ್ಗಳು ಯಾವ್ಯಾವ ಕೆಟ್ಟ ಹ್ಯಾಬಿಟ್ ಕಲ್ತ್ಕೊಂಡಿರೋರಿಗೆ ಅವ್ರು ಮಾತ್ರ ಹೇಳಿರೋದು, ಒಳ್ಳೆಯ ಹೆಣ್ಮಕ್ಳಿಗಲ್ಲ. ಜೈ ಕರ್ನಾಟಕ. ಮತ್ತು ಹೆಣ್ಮಕ್ಳು ಅರ್ಶಿನ ಕುಂಕುಮನ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾ ಇರೋದು ನಾವು. ಅದರಿಂದ ಯಾವತ್ತೂ ಅಷ್ಟೇ ಆ ಬಾವುಟಕ್ಕೆ ನಾವು ಗೌರವ ಕೊಡೋಣ. ಜೈ ಕರ್ನಾಟಕ. ಮತ್ತು ಜೈ ಡಿ ಬಾಸ್. ಇದ್ರೆ ನೆಮ್ಮದಿಯಾಗಿರಬೇಕು. ಈ ಥರ ಖಾಲಿ ಪಲಾವ್ಗಳಿಗೆ ತಲೆ ಕೆಡಿಸ್ಕೋಬಾರ್ದು.